ನಮಸ್ತೆ ಸ್ನೇಹಿತರೆ, ಜೈ ಶ್ರೀರಾಮ್ ಫ್ರೆಂಡ್ಸ್. ನಮ್ಮ ಊರಲ್ಲಿ ಆನಂದಪುರದಲ್ಲಿ ನಮ್ಮ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಕಾರ್ತಿಕ ಮಹೋತ್ಸವ ನಡೀತಿತ್ತು. ಸ್ವಾಮಿಗೆ ಅಲಂಕಾರ ಮಾಡ್ತಾ ಇದ್ರು. ಅಲಂಕಾರ ಎಲ್ಲ ಮುಗ್ದಿತ್ತು. ಇದು ಪೂಜೆ ಆದ ನಂತರದೊಂದು ವಿಡಿಯೋ ಫ್ರೆಂಡ್ಸ್. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ವಿಡಿಯೋ. ಜೈ ಶ್ರೀರಾಮನ್ರಿ. ಇವ್ರು ಇವತ್ತು ಕುಣಿತ ಭಜನೆ ಮಾಡಿದ್ದಾರೆ. ಅದ್ರಲ್ಲಿ 4 ಜನ ನನ್ನ ಕೈಗೆ ಸಿಕ್ಕಿದ್ದಾರೆ. ನಾನು ಇನ್ನೂ ಸ್ವಲ್ಪ ಇನ್ನೂ 4 ಜನ ಇದ್ದಾರಾ? ನಿನ್ನ ಹೆಸರು ಹೇಳು. ಇವ್ರು ಇಷ್ಟು ಜನ, ಅದ್ರಲ್ಲಿ 4 ಜನ ಸಿಕ್ಕಿದ್ದಾರೆ. ಇನ್ನೂ ಜನ ಇದ್ದಾರೆ. ಇವ್ರು ಇಷ್ಟು ಜನ. ಫ್ರೆಂಡ್ಸ್, ದೇವಸ್ಥಾನದ ಪಕ್ಕ ಇರೋ ನಾಗಪ್ಪನ ದೇವಸ್ಥಾನ. ಇಲ್ಲಿ ನಮ್ಮ ಅತ್ತೆ ಮಾವ ಭಟ್ರು ಪೂಜೆ ಮಾಡ್ತಾ ಇದ್ರು. ನೋಡಿ, ಪೂಜೆ ಈ ರೀತಿ ನಡೀತಾ ಇತ್ತು. ಇದು ಮಧ್ಯಾಹ್ನದ ಪೂಜೆ. ನಾವು ಮಧ್ಯಾಹ್ನ ದೇವಸ್ಥಾನದಲ್ಲಿ ಕೆಲಸ ಇತ್ತು, ಹಾಗಾಗಿ ಒಟ್ಟಿಗೆ ಎಲ್ಲ ಸೇರಿದ್ವಿ. ತಂಗಿ ಮತ್ತೆ ನಾದಿನಿ, ಸರಸ್ವತಿ ಭಾಗ್ಯ ಆಶಾ ಆಂಟಿ. ಇವ್ರು ಯಶೋದ ಆಂಟಿ ಎಲ್ಲೋಗ್ಬಿಟ್ರು? ಎಲ್ಲ ಸೆಲ್ಫಿ ಎಲ್ಲ. ಮತ್ತೆ 100 ತರಿಸಿದ್ವಿ, ನೀವು ತಂದಿಲ್ಲ ಅಂತ. ಅಲ್ಲಿ ಬೆಳಗ್ಗೆ ಗೊತ್ತಿಲ್ಲ, ಮತ್ತೆ 100 ಇದೆ. ಗೊತ್ತಿಲ್ಲ ಅಂತ ಹೇಳಕ್ಕಾಗಿಲ್ಲ. ಬೆಳಕೈತಿ. ಬಾ ಚಳಿಗೆ ನೀವು ಹಿಂಗ ಇರಕ್ಕಾಗಲ್ಲ, ಒಳಗಡೆ ಅಂತ ನಿಲ್ಲಕ್ಕೆ ಆಗಲ್ಲ. ಚಳಿ ಹೋಗ್ಬಂದ್ರೆ ಏನಂದಿದ್ರ ಏನ್ ಮಾಡಿದ್ರಿ? ಇಲ್ಲಿ ನಮಗಿಂತ 1 ವಾರದಿಂದ ಗಂಡ್ಮಕ್ಳು ತುಂಬ ಕಷ್ಟಪಡ್ತಾ ಇದ್ದಾರೆ. ಕೋಲು ಕಂಬಗಳನ್ನು ನಿಲ್ಲಿಸೋದಾಗಿರ್ಬೋದು, ಮಂಟಪ ಮಾಡೋದಾಗಿರ್ಬೋದು, ಒಳಗಡೆ ದೇವರ ಹೂವಿನ ಅಲಂಕಾರ, ಪ್ರತಿಯೊಂದು ಗಂಡ್ಮಕ್ಳು ಪ್ರತಿದಿನ ಬಂದ್ಬಿಟ್ಟು ತುಂಬಾ ಕೆಲಸಗಳನ್ನು ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ನಾವು ಇದು ಪೂಜೆ ದಿವಸ ರಂಗೋಲಿ ಎಲ್ಲ ಹಾಕ್ತಾ ಇರೋದು. ನೋಡಿ ಫ್ರೆಂಡ್ಸ್, ಎಲ್ಲ ರಂಗೋಲಿ ಹಾಕ್ತಾ ಇದ್ಲು ನಮ್ಮ ತಂಗಿ. ನಾನು ಬಣ್ಣ ಎಲ್ಲ ಹಾಕ್ತಾ ಇದ್ದೆ. ಎಲ್ಲ ನೋಡಿ, ಇವಳೆ ಅಷ್ಟು ರಂಗೋಲಿ ಹಾಕಿರೋದು ಅನ್ಕೊಂತಾರೆ. ಈಗ ಒಂದ್ ಕಾಮೆಂಟ್ ಎಲ್ಲ ಹಾಕ್ಬಿಟ್ರೆ ರಂಗೋಲಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಪೂರ್ತಿ ರಂಗೋಲಿ ಬಿಡಿಸಾದ್ಮೇಲೆ ಇನ್ನೊಂದ್ಸರಿ ರಂಗೋಲಿ ಹೇಗಾಗಿದೆ ಅಂತ ಹೇಳಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ತುಂಬ ಚೆನ್ನಾಗಾಗಿತ್ತು. ಕಮಲದ ಹೂವು ಲಾಸ್ಟ್ ಎಂಡಲ್ಲಿ ಬಂದಿತ್ತು. ಲಾಸ್ಟ್ ಸಂಜೆಗೆ ದೀಪಗಳನ್ನು ಇಟ್ಟಿದ್ವಿ. ಎಲ್ಲರೂ ಸೇರಿದ್ರೆ ಎಷ್ಟು ಚೆಂದ, ಎಷ್ಟು ದೊಡ್ಡ ರಂಗೋಲಿ ಆಗುತ್ತಲ್ಲ. ಒಬ್ಬೊಬ್ಬರೇ ಬಿಡ್ಸೋಕ್ಕೂ ಸಹಿತ ಬೋರ್ ಆಗುತ್ತೆ. ಎಲ್ಲರೂ ಮಾತಾಡ್ಕೊತ ಖುಷಿಯಿಂದ ರಂಗೋಲಿ ಬಿಡೋದ್ರಿಂದ ಎಷ್ಟು ಖುಷಿ ಇರುತ್ತೆ. ರಂಗೋಲಿ ತುಂಬ ಚೆನ್ನಾಗಾಗಿತ್ತು. ಎಲ್ಲ ಅಲಂಕಾರ ಮುಗ್ದಾದ್ಮೇಲೆ ನಾವು ಮನೆಗೆ ಹೋಗಿ ಪಲ್ಲಕ್ಕಿ ಬರುತ್ತೆ ದೇವ್ರದ್ದು. ಪಲ್ಲಕ್ಕಿ ಹಣ್ಕಾಯಿ ಮಾಡಿಸ್ಬೇಕಲ್ವ, ಮನೆ ಹತ್ರ ಕಾಯ್ತಾ ಇದ್ವಿ. ನೋಡಿ, ರಂಗೋಲಿ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಎಲ್ಲರೂ ಸೇರಿಬಿಟ್ಟು
ರಂಗೋಲಿಗೆ ಬಣ್ಣ ತುಂಬೋದಾಗಿರ್ಬೋದು, ಬಿಡಿಸೋದಾಗಿರ್ಬೋದು ಮಾಡ್ತಾಯಿದ್ವಿ. ದೇವಸ್ಥಾನದಲ್ಲಿ ಹೂವಿನ ಅಲಂಕಾರ ನಡೀತಾ ಇತ್ತು. ನಾನು ಹಾಗೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ. ಸ್ವಾಮಿಗೆ ಬೆಳ್ಳಿ ಕವಚ ಹಾಕಿತ್ತು, ಅಲಂಕಾರ ಈ ರೀತಿ ಆಗಿತ್ತು. ತುಂಬ ಚೆನ್ನಾಗಾಗಿತ್ತು ಅಲಂಕಾರ. ಪೂಜೆನೂ ಸಹ ತುಂಬ ಚೆನ್ನಾಗಾಯಿತು. ನಾವು ಮನೆಗೆ ಬರೋಷ್ಟರಲ್ಲಿ ರಾತ್ರಿ 12:30 ಆಗಿತ್ತು. ನೋಡಿ, ಇನ್ನೂ ದೇವಸ್ಥಾನಕ್ಕೆ ಎಷ್ಟು ಹೂವನ್ನು ಹಾಕ್ತಾ ಇದ್ದಾರೆ. ಈ ನಮ್ಮ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಕಾರ್ತಿಕ ಅಂತ ಅಂದರೆ ಪ್ರತಿಯೊಬ್ಬರು ಬಂದುಬಿಟ್ಟು ರಾತ್ರಿ ಹಗಲು ಅಂದೇನೆ ಕೆಲಸ ಮಾಡಿರ್ತಾರೆ. ಯಾಕಂದರೆ ಇದು ನಮ್ಮ ಊರಿನ ಸ್ವಲ್ಪ ಆಚೆಗೆ, ಅಂದರೆ ಕೋಟೆ ಆಂಜನೇಯ ಅಂತ ಹೇಳಿ ಪ್ರಸಿದ್ಧ ಆಗಿರೋದ್ರಿಂದ ಕೋಟೆ ಹತ್ತಿರ ಇದೆ ಆನಂದಪುರದಲ್ಲಿ. ರೈಲ್ವೆ ಹಳಿ ಪಕ್ಕದಲ್ಲಿದೆ, ರೈಲ್ ಸಹ ಬರುತ್ತೆ. ರೈಲ್ ಸಹ ವಿಡಿಯೋ ಮಾಡ್ಕೊಂಡಿದ್ದೀನಿ. ಹಾಗಾಗಿರೋದ್ರಿಂದ ತುಂಬ ಕ್ಲೀನ್ ಮಾಡೋವಂಥ ಕೆಲಸಗಳಿರುತ್ತೆ. ಹಾಗಾಗಿ ಒಂದು ವಾರದಿಂದನೇ ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಸ್ಟಾರ್ಟ್ ಆಗಿರುತ್ತೆ. ನೋಡಿ, ಅಲಂಕಾರ ಆದಮೇಲೆ ಎಷ್ಟು ಚೆನ್ನಾಗಿದೆ. ದೀಪಗಳನ್ನೆಲ್ಲ ಇಟ್ಬಿಟ್ಟು ಅದಕ್ಕೆ ಎಣ್ಣೆನೆಲ್ಲ ಹಾಕ್ಬಿಟ್ಟು ಹೂವೆಲ್ಲ ಜೋಡಿಸ್ಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ಟು ನಾವು ಮನೆಗೆ ಹೋದ್ವಿ. ಈಗ 4 ಗಂಟೆ ಸಮಯ ಆಗಿತ್ತು ಅನಿಸುತ್ತೆ. ಈಗ ರೈಲ್ ಬರೋ ಟೈಮ್ ಆಯಿತು. ರೈಲ್ ಬರುತ್ತೆ. ಏನೋ ಒಂಥರ ಚೆನ್ನಾಗಿ ರೈಲ್ ಬಂತು ಫ್ರೆಂಡ್ಸ್. ನೋಡಿ, ಇದು ಮೈಸೂರು ಮತ್ತು ಬೆಂಗಳೂರು ಹೋಗೋ ಟ್ರೈನು 4 ಗಂಟೆಗೆ ಒಂದ್ಸಲಿ ಬರುತ್ತೆ. ದೇವಸ್ಥಾನದ ಪಕ್ಕದಲ್ಲೇ ರೈಲ್ವೆ ಹಳಿ ಇರುತ್ತೆ. ನಮ್ಮ ಆಂಜನೇಯ ಆಗ ರಾಜರ ಕಾಲದಿಂದನೂ ಇಲ್ಲೇ ಇರೋದು. ಕೋಟೆ ಮೇಲೆ ದೇವಸ್ಥಾನ ಕಟ್ಟಬೇಕು ಅಂತ ಆಗಿತ್ತು. ಅದು ದೇವರು ಒಪ್ಪಲಿಲ್ಲ. ಹಾಗಾಗಿ ಇದೇ ಸ್ಥಳದಲ್ಲೇ ಪ್ರತಿಷ್ಠಾಪನೆ ಮಾಡಿ ದೇವಸ್ಥಾನ ಇಲ್ಲೇ ಇದೆ. ರೈಲು ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂದ್ಗಡೆನೇ ರೈಲು ಹೋಗುತ್ತೆ. ಇದು ಬೆಂಗಳೂರು ಹೋಗ್ತಾ ಇರೋದು. ಈಗ ಇನ್ನೊಂದು ಸ್ವಲ್ಪ ಒಂದು 10 ನಿಮಿಷ ಬಿಟ್ಬಿಟ್ಟು ಮೈಸೂರು ಹೋಗೋ ಟ್ರೈನ್ ಬರುತ್ತೆ. ಬೆಳಗ್ಗೆ ಒಂದ್ಸಲಿ ಬರುತ್ತೆ, ಮಧ್ಯಾಹ್ನ ಒಂದ್ಸರಿ ಬರುತ್ತೆ. ಟ್ರೈನ್ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಈ ಜಾಗದಲ್ಲಿ ನಾವು ಒಂದು ದೇವಸ್ಥಾನಕ್ಕೆ ಬಂದರೆ ಮನಸ್ಸಿಗೆ ಅದೆಷ್ಟೋ ನೆಮ್ಮದಿ ಸಿಗುತ್ತೆ. ನಾವು ಪ್ರತಿ ಶನಿವಾರ ಬಂದುಬಿಟ್ಟು ಇಲ್ಲಿ ಭಜನೆ ಮಾಡ್ತೀವಿ. ನಮ್ಮ ಕಷ್ಟಗಳು ಎಷ್ಟೊಂದು ದೂರ ಆಗಿದ್ದಾವೆ. ಸ್ವಾಮಿ ನಮಗೆ ಒಳ್ಳೇದು ಮಾಡಿದ್ದಾರೆ. ಹಾಗಾಗಿ ನಾವೆಲ್ಲರೂ ನೋಡಿ, ಈಗ ಸಂಜೆ ನಾವೆಲ್ಲ ಮನೆಗೆ ಬಂದು ಭಜನೆಗೆ ರೆಡಿಯಾಗಿ ಸ್ವಾಮಿ ಪಲ್ಲಕ್ಕಿ ಬರೋದನ್ನು ಕಾಯ್ತಾ ಇದ್ವಿ. ಪಲ್ಲಕ್ಕಿ ಬಂದ ಮೇಲೆ ಹಣ್ಕಾಯಿ ಮಾಡಿಸಿ ಸ್ವಾಮಿ ಹಿಂದೆನೇ ನಾವು ದೇವಸ್ಥಾನಕ್ಕೆ ಹೊರಟ್ವಿ. ನಂತರ ಭಜನೆ ಇರುತ್ತೆ. ಹಾಗೆ ಮಕ್ಕಳ ಕುಣಿತ ಭಜನೆ ಸಹಿತ ಮಾಡಿದರು. ತುಂಬ ಜನ ರಶ್ ಆಗಿರೋದ್ರಿಂದ ನನಗೆ ವಿಡಿಯೋ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟನೇ ಆಯಿತು. ಸಿಕ್ಕಾಪಟ್ಟೆ ಜನ ಫ್ರೆಂಡ್ಸ್. ಹೆಚ್ಚು ಕಡಿಮೆ ಒಂದು 5,000 ಜನ ಊಟ ಮಾಡ್ತಾರೇನೋ. ಜನ ಎಷ್ಟಿದ್ದಾರೆ ಅಂತ ಹೇಳಿ, ಎಷ್ಟು ಚೆನ್ನಾಗಿದ್ದಾರೆ ನೋಡಿ. ವಿಡಿಯೋ ಮಾಡಕ್ಕೆ ರೆಡಿಯಾಗಿರ್ಬೇಕಲ್ಲ.
ಮನೆಯೆಲ್ಲ ಬಂದ್ವಿ ನೋಡಿ. ನಾವು ನಮ್ಮ ಸ್ನೇಹಿತರು ಭಜನೆ ಟೀಮ್ ಅವರೆಲ್ಲರೂ ಮತ್ತೆ ಎಕ್ಸ್ಟ್ರಾನು ಸಹಿತ ಬಡಿಸೋಕೆ ಬಂದು ಸಹಕರಿಸಿದ್ರು. ಯಾರೆಲ್ಲ ಊಟ ಬಡಿಸೋ ಕಾರ್ಯಕ್ರಮಕ್ಕೆ ಬಂದು ನಮಗೆ ಸಹಕರಿಸಿದ್ರು ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ನೋಡಿ, ನಾವು ಒಂದೇ ಕಲರ್ ಆರೆಂಜ್ ಸ್ಯಾರಿನೆಲ್ಲ ಹಾಕಿದ್ವಿ ನಮ್ಮ ಭಜನೆ ಟೀಮು. ಹೇಳಬೇಕು ಅಂತ ಅಂದರೆ ಒಂದು 3-4 ಸಾವಿರ ಜನ ಊಟಕ್ಕೆ ನಿಂತಿದ್ರು. ನಾವು 8 ಗಂಟೆಗೆ ಊಟ ಬಡಿಸೋಕೆ ಶುರು ಮಾಡಿದವರು 11:30 ತನಕ ಊಟವನ್ನು ಬಡಿಸಿದ್ವಿ. ಫ್ರೆಂಡ್ಸ್, ಮಾತಾಡೋದೆಲ್ಲ ಈ ಫ್ರೆಂಡ್ ಬಾರಿ ಸ್ವಾತಿ ಉಪ್ಪಾಕಕ್ಕೆ ಬರೇ ನೀನೇ ಕಲ್ಲು ನಿಂತಿದ್ಯಾ? ನೀವು ತಿನ್ನಂಗಿಲ್ಲ, ಬಡಿಸ್ಬೇಕು. ಅಲ್ಲ ಆಂಟಿ ಕರ್ಕೊಂಡು ಬಂದು ಕೊಡ್ತಾರು. ನಾನು ಜನ ಎಷ್ಟಿದಾರೆ ನೋಡ್ರಿ, ಅಲ್ಲೇ 3 ಜನ ಕಾಣಿಸ್ತಿದ್ದಾರೆ ಅಷ್ಟೇ. ಏಮ ನೋಡ್ತಾ ಇಲ್ಲ. ಫ್ರೆಂಡ್ಸ್, ನಮ್ಮ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ದೀಪೋತ್ಸವ ಒಬ್ಬರು ಇಬ್ಬರು ಕೈಯಿಂದ ಅಂತೂ ಸಾಧ್ಯ ಇಲ್ಲ. ಪ್ರತಿಯೊಬ್ಬರು ನಮ್ಮ ಏರಿಯಾದಲ್ಲಿರೋ ಆಗಿರ್ಬೋದು, ಹೊರಗಡೆಯಿಂದ ಬಂದಿರೋರಾಗಿರ್ಬೋದು, ಪ್ರತಿಯೊಬ್ಬರೂ ಸಹಕರಿಸಿ ಈ ದೇವಸ್ಥಾನದ ಕಾರ್ತಿಕ ದೀಪೋತ್ಸವವನ್ನು ನೆರವೇರಿಸಿಕೊಟ್ಟು ಮತ್ತು ಸಹಕರಿಸಿದ ಎಲ್ರಿಗೂ ಈ ವಿಡಿಯೋದ ಮುಖಾಂತರ ಅಭಿನಂದನೆ ಹೇಳ್ತೀನಿ. ಹಾಗೆ ನಮ್ಮ ಕೋಟೆ ಆಂಜನೇಯ ಸ್ವಾಮಿಯ ದೇವಸ್ಥಾನದ ಮಾರುತಿ ಯುವಕ ಸಂಘ ಕಮಿಟಿಯವರಿಗೂ ಸಹಿತ ನಾನು ಇದರ ಮೂಲಕ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಎಲ್ಲ ಲೈಕ್, ಶೇರ್, ಕಮೆಂಟ್ ಮಾಡಿ. ಶ್ರೀ ಕೋಟೆ ಆಂಜನೇಯ ಸ್ವಾಮಿ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಜೈ ಶ್ರೀರಾಮ್. ಸೀತಾಕಾಂತ ಸ್ಮರಣೆ. ಜೈ ಜೈ ರಾಮ್.